ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇಲ್ಲಿ ಟಾಸ್ ಆಗೋಗಿದೆ. ಟಾಸ್ ಇಲ್ಲಿ ಡಿ ಸಿ ಗೆದ್ದಿದೆ. ಡಿ ಸಿ ಗೆದ್ದು ಬೌಲಿಂಗ್ ಚೂಸ್ ಮಾಡಿದೆ. ಸೊ ಇಲ್ಲಿ ನೋಡೋಣ ಆರ್ ಸಿ ಬಿದಲ್ಲಿ ಬ್ಯಾಟರ್ಸ್ ಬರ್ತಿದ್ದಾರೆ. ಪಡಿಕ್ಕಲ್ ಆ್ಯಂಡ್ ಕೆ ಎಲ್ ರಾಹುಲ್. ಕೆ ಎಲ್ ರಾಹುಲ್ಗೆ ಇಂಜುರಿ ಆಗಿದೆ ಗೈಸ್ ಈ ಮ್ಯಾಚಲ್ಲಿ. ಪಡಿಕ್ಕಲ್ ಮತ್ತು ಸೂರ್ಯ ಓಪನರ್ಸ್. ಹೋದ ಮ್ಯಾಚಲ್ಲಿ ಇಂಜುರಿ ಆಗಿದೆ ಕೆ ಎಲ್ ರಾಹುಲ್ಗೆ. ಫಸ್ಟ್ ಬಾಲ್, ಅಯ್ಯೋ ಫಸ್ಟ್ ಬಾಲಿಂದ ಅಟ್ಯಾಕಿವ್ ಇನ್ಸೆಟ್ ತೋರಿಸ್ತಿರೋದು. ಸೆಕೆಂಡ್ ಬಾಲ್, ಪಡಿಕ್ಕಲ್ ಮಾತ್ರ ಮಸ್ತ್ ಗೈಸ್. ಅಯ್ಯೋ ಜಸ್ಟ್ ಅಲ್ಲಿ ಹೋಗಿಸ್ಕೊಳಕ್ಕೆ. ಫೋರ್ ಹೇಳ್ತಿದ್ದಂಗೆ 4 ಗೈಸ್. ಇಲ್ಲಿ ಸುಮ್ಮನೆ ಹೇಳಿದೆ 4 ಅಂತ. 4 ಬಂದಿದೆ. ನೋಡೋಣ ಅಲ್ಲಿ ಫೋರ್ತ್ ಬಾಲ್ ಮತ್ತೇನಾಯ್ತಂತ. ಫೋರ್ತ್ ಬಾಲ್ ಕೂಡ 6 ಹೋಗುತ್ತಲ್ಲ, 4 ಹೋಗುತ್ತಾ ಅಂತ. ಸೊ ಫೋರ್ತ್ ಬಾಲ್ ಗೈಸ್ ಇಲ್ಲಿ ಬಂತು 6. ಇದು 4 ಬ್ಯಾಕ್ ಫಿಟ್ಟಲ್ಲಿ 4 ಹೊಡಿತಿರೋದು. ಎಂಥ ಬಾಲ್ನ, ಎಂಥ 4. ಫೋರ್ತ್ ಬಾಲ್ ಕೂಡ 4 ಬಂದಿಲ್ಲ ಅಂದರೆ ಹೆಂಗೆ? ಸೊ ಗೈಸ್ ಅಲ್ಲಿ ನಾನು ಲಾಸ್ಟ್ 3 ವೀಡಿಯೋ ಹಾಕಿದ್ದೆ. 3 ವೀಡಿಯೋಗೆ ಒಂದು ಚೂರು ಕೂಡ ರೆಸ್ಪಾನ್ಸ್ ಬಂದಿಲ್ಲ. ಎಲ್ಲ 10, 20, 50 ಹಂಗೆ ಇತ್ತು ಗೈಸ್ ವ್ಯೂಸು. ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ಗೆ 10, ಆರ್ ಜೊತೆ 20 ಮತ್ತು ಕೆ ಕೆ ಆರ್ ಜೊತೆ 52 ಏನೋ ಗೈಸ್ ಅಷ್ಟೇ. ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ಗೈಸ್? ಈ ಥರ ಮಾಡಿದ್ರೆ ಎಷ್ಟು ವ್ಯೂಸು. ಫಸ್ಟ್ ಎಮ್ ಐ ಮತ್ತು ಆರ್ ಸಿ ಬಿ ಅಷ್ಟೇ ಗೈಸ್ ರೆಸ್ಪಾನ್ಸ್ ಬಂದಿದ್ದು. ಆಮೇಲೆ ಯಾವುದು ಬಂದಿಲ್ಲ. ವೀಡಿಯೋ ಮಾಡೋಕ್ಕೂ ಮನ್ಸಾದ್ರೂ ಬರುತ್ತೆ ಗೈಸ್. ಅಂದರೂ ಮಾಡಾಕ್ತಾಯಿದ್ದೀನಿ ಹೋಗಲಿ ಅಂತ. ಅಲ್ಲಿ ರಬಾಡ ಒರೆಸ್ತಿರೋದು ಬಿಡಲ್ಲ ರಬಾಡನ. ಅಯ್ಯೋ ಓವರೇ ಆಗೋಯ್ತು ರಬಾಡದು. ಏನಾಯ್ತಿದ್ದು? ಹಾಂ ಬಂತು ಗೈಸ್. ಕ್ರಿಸ್ ವೋಕ್ಸ್ಗೆ ಸೆಕೆಂಡ್ ಓವರ್. ಅಯ್ಯೋ ಸೂರ್ಯ ಡಿಫೆನ್ಸ್ ಕ್ಲಾಸಾಗಿ ಆಡ್ತಿರೋದು. ಸೂರ್ಯ ಅಲ್ಲಿ ಬಾಲ್ ಟಚ್ ಆಗಿಲ್ಲ ಅಷ್ಟೇ. ಬಾಲ್ ಟಚ್ ಆಗಿರೋ ಮಾತ್ರ ಮಸ್ತಿ. ಬಾಲ್ ಮಾತ್ರ ಚಿಂದಿ. ಸೊ ಇಲ್ಲಿ ಸೆಕೆಂಡ್ ಬಾಲ್ ಸೂರ್ಯ ಕ್ಲಾಸ್ ಡಿಫೆನ್ಸ್ ಆದಮೇಲೆ ಮತ್ತೊಂದು ಔಟಾ. ಶಾಟ್ ಕೈಗೆ ಕೊಟ್ಟೋಗಿರೋದಲ್ಲಿ ಸೂರ್ಯ. ಈ ಥರ ಆಗಬಾರ್ದಿತ್ತು ಗೈಸ್. ಈ ಥರ ಆಗಬಾರ್ದಿತ್ತು. ಓ ನೋ ಗೈಸ್, ನೋ. ಡಿವಿಲಿಯರ್ಸ್ ಎ ಬಿ ಡಿ. ಸೊ ಗೈಸ್ ಇಲ್ಲಿ ಎ ಬಿ ಡಿ ಬ್ಯಾಟಿಂಗ್ ಬಂದಿರೋದು. ನೋಡೋಣ ಇವ್ರು ಹೆಂಗೆ ಆಡ್ತಾರಂತ. ಓಯ್ ಫಸ್ಟ್ ಬಾಲಿಂದನೇ ಸ್ಟಾರ್ಟ್ 6. ಅಪ್ಪ ಸಾಕಾದ ಗೈಸ್. ಇಲ್ಲಿ ಫಸ್ಟ್ ಬಾಲೇ 6 ಹೊಡೆದಿರೋದು ಎ ಬಿ ಡಿ. ಫಸ್ಟ್ ಒನ್ಸ್ ಬೇರೆ. ಇಲ್ಲಿ ಥರ್ಡ್ ಬಾಲ್, ಫೋರ್ತ್ ಬಾಲ್ ಗೈಸ್. ಇಲ್ಲಿ ಥರ್ಡ್ ಬಾಲ್ ಅಂತೆ. ಸಿಕ್ಸ್. ಓ ನೋ 4. 1 ಬೌನ್ಸ್ 4. ಪರವಾಗಿಲ್ಲ ಗೈಸ್, ಪರವಾಗಿಲ್ಲ. 2 ಬಾಲ್ಗೆ 10 ರನ್. ಟೋಟಲ್ ಸ್ಕೋರ್ ಬಂದು 10 ಅನ್ಕೊತೀನಿ. 10, 18 ಗೊತ್ತಿಲ್ಲ. 18 ಗೈಸ್, 18. ಎಸ್ 18. 3 4 1 6 ಗೈಸ್. ಇಲ್ಲಿ 18. ಅಯ್ಯೋ ನೋ ದೊಡ್ಡ 6. ಇವತ್ತಿನ ದೊಡ್ಡ 6 ಅನ್ಕೊತೀನಿ ಗೈಸ್. ಇದು ಮಾತ್ರ ಹಾಲ ಹತ್ರನೇ ಆಗ್ತಿರೋದು. ಎ ಬಿ ಡಿ ಎಲ್ಲ ಹಾಲೆ ಕ್ಲಾಸ್ ತಗೋತಿರೋದಲ್ಲಿ. ಇಲ್ಲಿ ಥರ್ಡ್ ಬಾಲ್, ಫಿಫ್ತ್ ಲಾಸ್ಟ್ ಬಾಲ್ 6. 22 ರನ್ ಚಿಚ್ಚಿರೋದಲ್ಲಿ ಎ ಬಿ ಡಿ. ನೆಕ್ಸ್ಟ್ ಪಡಿಕಲ್ನೆಲ್ಲ ಇಟ್ಕೊಂಡಿದ್ದೀನಿ. ಜೈಸ್ವಾಲ್ ಮತ್ತು ಮ್ಯಾಕ್ಸ್ವೆಲ್ ನೆಕ್ಸ್ಟ್ ಬ್ಯಾಟಿಂಗಿಗೆ. ಉನಾಡ್ಕಟ್ ಗೈಸ್ ಇಲ್ಲಿ ಬೌಲಿಂಗ್. ಉನಾಡ್ಕಟ್ಕೊಂಡು ವಾಂಚಣ ಅಂತ ಇದ್ದೀನಿ. ಪಡಿಕ್ಕಲ್ ಹೊಂಚ್ತಾರ. ಉನಾಡ್ಕಟ್, ಜಯದೇವ್ ಉನಾಡ್ಕಟ್. ವೈಡ್ ತಗೋ ವೈಡು. ಅದು ಲೆಫ್ಟ್ ಆರ್ಮ್ ಬೇರೆ ಆಗ್ತಾಯಿದ್ನಾ, ಅದು ಲೆಫ್ಟ್ ಸೈಡ್ ಬೇರೆ ಆಗ್ತಾಯಿದ್ದ. ವೈಡ್ ಅಂತ ಗೊತ್ತಾಯಿತು. ಅಂದ್ರೆ ಪರವಾಗಿಲ್ಲ ಅಂತ ಬ್ಯಾಟ್ ಎತ್ತಿದೆ. ಕೊನೆಗೂ ವೈಡೇ ಹೋಯ್ತು. ಇದು 6. 1 more ವೈಡ್. ಯೋ 2 ವೈಡ್ ಆಗೈಸಲ್ಲಿ ಹಾಕಿರೋದು. ಅಲ್ಲೇ ಉನಾಟ್ಕಟ್.
ಉನಾದ್ ಕಟ್ ಗೈಸ್, ಅದು ಉನಾಟ್ ಅಲ್ಲ ಉನಾದ್. ನೋಡ್ಬೋದಲ್ಲ ಹೆಸರು ಬೇರೆ, ಜಯದೇವ್ ಉನಾಟ್ ಕಟ್ ಅಂತ ಇದೆ. ವಿಕೆಟ್ ಮೊದಲನೇ ಬಾಲಿಗೆ ಇಲ್ಲಿ ವಿಕೆಟ್ ತೆಗೆದಿರೋದು ಅಲ್ಲಿ ಜಯದೇವ್ ಉನಾದ್ ಕಟ್ ಅವರು. ಸೆಲೆಬ್ರೇಷನ್ ಅಂತೆ ಕೈ ಎತ್ತದ್ದು. ಶ್ರೇಷ್ಠರ್ ಕ್ಯಾಚ್ ಹಿಡಿದಿರೋದು ಸಲ್ಲಿ ಮ್ಯಾಕ್ಸ್ವೆಲ್ ನಂಬರ್ 4 ಅಲ್ಲಿ, ಜೈಸ್ವಾಲ್ ನಂಬರ್ 6, ಜೈಸ್ವಾಲ್ ನಂಬರ್ 5 ಗೈಸ್, ಆ್ಯಂಡ್ ಅಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ 6. ತಗೋ 6. ಎಲ್ಲೋಗಿ ಆಡ್ತಾವ ನೀನು, ಎಲ್ಲೆಲ್ಲಿ ಹೋಗಿ ಆಡ್ತಾ ಇದ್ದಾನೆ ಗೈಸ್. ಅದಕ್ಕೆ ಡಾಟ್ ಐತೆ, ಪರವಾಗಿಲ್ಲ. ಈ ಬಾಲ್ ಪಕ್ಕ 6 ಅನ್ಕೊತೀನಿ. 6 ಓಯ್, ಇದು ಎಲ್ಲ ಆಡ್ತಿರೋದು, ಬಾಲೆಲ್ಲ ಬರ್ತೈತೆ. ಬ್ಯಾಕ್ ಫುಟ್ ಆಡಕ್ಕೆ ಹೋಗ್ತಾವನೆ. ಇದು ಮಾತ್ರ ಗೊತ್ತಿರಂಗೆ ಪಕ್ಕ 6 ಗೈಸ್. ತಗೋ 6 ಸಕಾಯ್ಸಿಲ್ ಫೈನಲಿ 6 ಹೊಡೆದಿರೋದು. ಅಲ್ಲಿ ಯಾರಂದರೆ ಗ್ಲಾನ್ ಮ್ಯಾಕ್ಸ್ವೆಲ್. ಇಲ್ಲಿ ವೈಡ್ ಹೋಗೋದು ಸಾಧ್ಯತೆ ಇತ್ತು, ಹಿಂದೆಗಡೆ ಹೊಡೆಯೋ ಸಾಧ್ಯತೆ ಇತ್ತು, ಆದರೆ ಬೇಡ ಅಂತ ಅನ್ಕೊಂಡು ಫ್ರಂಟ್ ಫುಟ್ಟಲ್ಲಿ ನಿನ್ನ ಅಂತ ಹೊಡೆದಿರೋದು. ಅದು ಯಾಕಂದರೆ ಇಲ್ಲಿ KL ರಾಹುಲ್ ಇಲ್ಲ ಮ್ಯಾಚಲ್ಲಿ. KL ರಾಹುಲ್ ಇದ್ದರೆ ಮಾತ್ರ ಆ ಥರ ಆಡಬೇಕಂತ. ಯಾಕಂದರೆ ಶಾರ್ಟ್ KL ರಾಹುಲ್ ಶಾರ್ಟ್ಗೆ ಸಕ್ಕತ್ ಫೇಮಸ್. ನಂಗೆ ಗೊತ್ತಿರೋಂಗೆ ಈ ವರ್ಷ RCBನೇ ಕಪ್ ಗೆಲ್ಲೋದು ಅನ್ಕೊತೀನಿ ಮಿಸ್ ಇದರಲ್ಲಿ. ಯಾಕೆ ಹೇಳಿ, 7 ಮ್ಯಾಚ್ ಆಗಿದೆ ಆಲ್ರೆಡಿ, ಒಂದು ಮ್ಯಾಚ್ ಸೋತಿಲ್ಲ. ಅದಕ್ಕೆ ಇದು ಮತ್ತೆ ರೈವಲ್ರಿ ಮ್ಯಾಚ್. ಏನು ರೈವಲ್ರಿ ಅಂದ್ರೆ ಅನಿಸ್ತಲ್ಲ ನನಗಂತೂ, ಸಿಂಗಲ್ ಸೈಡ್ ಆಗಿದೆ. ಇದು ಕೂಡ RCBನೇ ಗೆಲ್ಲೋ ಥರ. ಊರಿಗೆ 14 ಹೊಡಿತಾವ್ರೆ, ಅವ್ರು ಹೊಡೆಯೋದು ಇಲ್ಲ ಅಷ್ಟೊಂದು. ತಗೋ 6. ಯಾರಿದು 7 6 ಅಂದರೆ 6, 4 ಅಂದರೆ 4, ಆ ಥರ ಆಗ್ತಾಯಿದೆ ಇವತ್ತು. ಹಿಂದೆ ಬರ್ರಿ. ಸ್ಟೀವ್ ಸ್ಮಿತ್ಗೆಲ್ಲ ಬಾಲಿಂಗು ಅದಕ್ಕೆ ಅಲ್ಲಿ ವಾಂಚ್ತಿರೋದು. ಮತ್ತೆ ಬಿಡಿ 1 ಬೌನ್ಸ್ 4 ಐ ಥಿಂಕ್ ಸೊ. 1 ಬೌನ್ಸ್ 4 ಹೋಗಿದೆ. ಅದು ಪಿಚ್ ಮೇಲೆ ಬಿದ್ದಿದ್ದು, ಹಂಗೆ ಡೈರೆಕ್ಟ್ ಅಲ್ಲಿ ಬಿದ್ದಿದ್ದು. ಅಷ್ಟು ಔಟ್ಫೀಲ್ಡ್ ಸಕ್ಕತ್ ಫಾಸ್ಟ್ ಇದೆ ಅನ್ಕೊತೀನಿ. ಟ್ರಾವೆಲ್ ಮಾತ್ರ ಹಂಗೆ ಆಗ್ತಾಯಿದೆ. ಸೊ ಇಲ್ಲಿ ಸ್ಮಿತ್ ಮತ್ತೆ 3ನೇ ಬಾಲ್. ಸೊ ಅಲ್ಲಿ ಸ್ಕೋರ್ ಆಲ್ರೆಡಿ 54 ಹೋಗಿದೆ ಗೈಸ್. ವಾವ್, ಮತ್ತೆ ಒಂದು 6. ಅಂತೆಂಥ 6ಗಳಲ್ಲಿ ವಂಚ್ತಿರೋದಲ್ಲಿ ಯಾರಲ್ಲಿ. ಬಿಡಿ ಬ್ಯಾಟಿಂಗ್ ಬಿಡಿ ನಂತ ಔಟ್ ಮಾಡೋಕ್ಕಾಗಲ್ಲ ನೀವು. ಡಿವಿಲಿಯರ್ಸ್ ಅಲ್ಲಿ ಈ ಥರ ಆಡ್ತಿರೋದು. 3 6, 4 ಬಾಲಲ್ಲಿ ಆ್ಯಂಡ್ 1 4. ಅದು ಕೂಡ 6 ಹೋಗ್ಬೇಕಿತ್ತು, 1 ಬೌನ್ಸ್ 4 ಹೋಗಿದೆ. ಸ್ಮಿತ್ ಫುಲ್ ಟೆನ್ಷನ್ ಗೈಸ್ ಇಲ್ಲಿ. ಸ್ಮಿತ್ತು ಡಮಾರ್, ಅಯ್ಯೋ 6 ಹೋಗಿಲ್ಲ. ಇದು 6 ಅಂತ ಅಂದ್ಕೊಂಡೆ. ಹಾಫ್ ಸೆಂಚುರಿ ಬರ್ತಂತ ಅನ್ಕೊಂಡು 6 ಅಂತ ಅಂದೆ. 22 ರನ್ ಅಷ್ಟೇ ಬೇರೆ ಹೊಡೆದಿರೋದಲ್ಲಿ. ಪಡಿಕ್ಕಲ್ 10 ಅಷ್ಟೇ. ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡ್ತಿರುವುದು ಇಲ್ಲಿ ಡಿವಿಲಿಯರ್ಸ್ ಅವರು. ಅವರ ಫಾರ್ಮ್ ಮಾಡ್ತಿರೋದು ಗೈಸ್ ಇಲ್ಲಿ ABD ಅವರು. 10 ಬಾಲಲ್ಲಿ ಹಾಫ್ ಸೆಂಚುರಿ. ಒನ್ ಆಫ್ ದ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಆಫ್ ದಿಸ್ ಸೀಸನ್ ಗೈಸ್, ನಂಗೆ ಗೊತ್ತಿರೋಂಗೆ. ಭಜನ್ ಸಿಂಗ್ ಸಿಕ್ಸರ್. ಮತ್ತೊಂದು ಮ್ಯಾಕ್ಸ್ವೆಲ್ಲ. ಯಾರಾದ್ರೂ 6 ಹೊಡೆಯೋಕ್ಕೆ ನಿನ್ನ ಅಂತ ಕೊಡ್ತಿರೋದು. ಹರ್ಭಜನ್ ಸಿಂಗ್ ಆಗಲಿ, ಯುವರಾಜ್ ಸಿಂಗ್ ಆಗಲಿ, ಬಾ ಹರ್ಷ್ದೀಪ್ ಸಿಂಗ್ ಆದರೂ ಆಗಲಿ ಗೈಸ್, ನಿನ್ನ ಅಂತ ಕೊಡ್ತಿರೋದು 6. 78 ಹೋಗಿದೆ ಅಲ್ಲಿ ಸ್ಕೋರ್. ಇನ್ನೊಂದು 10 ನೋಡ್ಕೊಂಡ್ರೆ ಟೆನ್ಷನ್ ಇಲ್ಲ.
ಅಟ್ಲೀಸ್ಟ್ ಒಂದು 100 ಟ್ರೈ ಮಾಡ್ಬೇಕು ಗೈಸ್. ಈ ಥರ ಹೊಡಿತಾ ಇದ್ದಾರೆ ಅಲ್ಲಿ ಮ್ಯಾಕ್ಸ್ವೆಲ್. $52 ಪಾರ್ಟ್ನರ್ಶಿಪ್. ಸಿಕ್ಸರ್ ಮತ್ತೊಂದು. ಎಲ್ಲ ಬಾಲ್ ಅದೇ ಥರ ಆಡಕ್ಕೆ ಹೋಗ್ತಿರೋದು. ಮ್ಯಾಕ್ಸ್ವೆಲ್ ಕೂಡ ಕಂಪ್ಲೀಟ್ ಮಾಡ್ಬೋದೇನೋ, 6 ಹೊಡೆದಿದ್ರು ಹಾಫ್ ಸೆಂಚುರಿ. ಇಲ್ಲ ಗೈಸ್ ಆಗ್ತಾ ಇರಲಿಲ್ಲ. ಸೊ ಪರವಾಗಿಲ್ಲ, ಅಲ್ಲಿ ಮ್ಯಾಕ್ಸ್ವೆಲ್ ಬಂದಿದ್ದು ನಂಬರ್ 4 3ನೇ ಓವರು. ಹೆವಿಡಿನೇ ಒಂದು ಓವರ್ ಆಡಿದ್ದಾರೆ ಫುಲ್ಲು. ಸಿಂಗಲ್ ತಗೊತಾನೇ ಇಲ್ಲ ಅವರಲ್ಲಿ. ಮತ್ತೊಂದು 6 ಹೊಡೆದಿರೋದ್ರಲ್ಲಿ ಮ್ಯಾಕ್ಸ್ವೆಲ್ ಸಿಂಗಲ್ ಅಂತೂ ತೊಗೊಳಕ್ಕೆ ಹೋಗ್ತಾಯಿಲ್ಲ. ಹೋಗ್ಲಿ, ಸಿಂಗಲ್ ತೊಗೊಳೋದು ಬಿಡಿ, ಕೆಳಗಡೆ ಆಡಿಸೋ ಮೂಡಲ್ಲೇ ಇಲ್ಲ. ಅದು ಗೊತ್ತಲ್ಲ RCB ಏನಂದರೆ ಏನು ಅಂದ್ಕೊಂಡಿದ್ದೀರಾ? ಗ್ಲೆನ್ ಮ್ಯಾಕ್ಸ್ವೆಲ್ ಫಸ್ಟ್ RCBಗೆ ಆಡಿದರು, ಡಿವಿಲಿಯರ್ಸ್ ಕೂಡ ಫಸ್ಟ್ RCBಗೆ ಆಡಿದರು. ಮತ್ತೆ ಇಲ್ಲಿ RCBಗೆ ಮತ್ತೆ ಒಂದು 6 ಇಲ್ಲಿ ಅದ್ಭುತವಾದ 6 ಹೊಡಿತಿರೋದು ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್. 24 ರನ್ ಓವರ್ ಆಲೆ. ಅಲ್ಲಿ ಇನ್ನೊಂದು ಬಾಲ್ ಇದೆ, ಇದೊಂದು 6 100 ಬರುತ್ತೆ ಗೈಸ್ ಈ ಬಾಲ್ 6 ಹೊಡೆದ್ರೆ. 100 ರನ್. ಔಟು ಲಾಸ್ಟ್ ಬಾಲು. ಶಟ್. ಫ್ಯಾಫ್ ಡು ಪ್ಲೆಸ್ಸಿ ಅವ್ರು ಬಂದಿರೋದು ಇಲ್ಲಿ ಬ್ಯಾಟಿಂಗಿಗೆ. ನೋಡೋಣ ಫಸ್ಟ್ ಬಾಲ್. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದವರಲ್ಲಿ 90 ಬೇಕಂದ್ರೆ ಹೊಡಿಲೇಬೇಕು ಫಸ್ಟ್ ಬಾಲಿಂದ ಅವ್ರು ಹೊಡೆದಂಗೆ ಅಂತ. ಸೂರ್ಯ ಅದೊಂದು 4 ಹೋಗಿದ್ರೆ ಹಾಫ್ ಸೆಂಚುರಿ ಆಗೋದನ್ನು ಫಸ್ಟ್ ಅಲ್ಲಿ ಫೀಲ್ಡ್ ಸೆಟ್ ಮಾಡ್ಕೊಬಿಡೋಣ. ಅದಿರಲಿ ಸ್ವಲ್ಪ ಹಾಗೆ. ಸೊ ಫೀಲ್ಡ್ ಸೆಟ್ ಆಯ್ತು ಗೈಸ್. ಇಲ್ಲಿ ಬನ್ನಿ ಮ್ಯಾಚ್ಗೆ ಹೋಗೋಣ. ಧಮಾರ್. ವಿಕೆಟ್ ಬಂದಿಲ್ಲ. 2 ಬಾಲ್ ಆಯಿತು, ವಿಕೆಟ್ ಬಂದಿಲ್ಲ. ಫಸ್ಟ್ ಬಾಲ್ ವಿಕೆಟ್ ತೆಗೆ ಸ್ಪೆಷಲಿಸ್ಟ್ ಆಗಿದ್ರು ಅಲ್ಲಿ ಟ್ರೆಂಟ್ ಬೋಲ್ಟು. ಆದರೆ ಏನು ಮಾಡೋದು ಇವಾಗ? ಈ ಬಾಲ್ ಏನಾಗುತ್ತೆ? ವಿಕೆಟ್ ಗೈಸ್, ಪಕ್ಕಾ ವಿಕೆಟ್. ಬಂದಿದೆ ಗೈಸ್ ಇಲ್ಲಿ ವಿಕೆಟ್. DRS ತಗೊತಾರ ಇಲ್ಲ ಅಂತ ನೋಡಬೇಕಾಗಿದೆ ಅಲ್ಲಿ. 10 ಸೆಕೆಂಡ್ ಮಿಕ್ಕಿದ್ದು ತಗೊಂಡಿದ್ದಾರೆ. ರಿವ್ಯೂ ಲಾಸ್ಟ್ ಕೂಡ ಆಗಿದೆ. ಅಲ್ಲಿ ವಿಕೆಟ್ ಕೂಡ ಬಂದಿದೆ ಅಲ್ಲಿ RCBಗೆ. ಸೊ ಗೈಸ್ ಅಲ್ಲಿ 5 ಔಟ್ ಆಗಿರೋದು 6ಕ್ಕೆ. 200 ಸ್ಟ್ರೈಕ್ ರೇಟಲ್ಲಿ ಬೆಂಗಳೂರು ಅವ್ರ ಫುಲ್ ಡ್ಯಾನ್ಸು. ಪೃಥ್ವಿ ಶಾ ಅಲ್ಲ ಓಪನಿಂಗ್ ಬಂದಿದ್ದು. ಧವಾನ್ ಇದೆ ಪೃಥ್ವಿ ಶಾ ಅಲ್ಲಿ. ಧವಾನ್ ಫ್ಯಾಫ್ ಎಂಥ ಒಳ್ಳೆ ಓಪನರ್ಸು. ಪೃಥ್ವಿ ಶಾ ಅವ್ರ ಮುಂದೆ ಏನಿಲ್ಲ. ಅಲ್ಲೇ ನಂಬರ್ 3 ಬ್ಯಾಟಿಂಗ್ ಬಂದಿರೋದು. ಅದು 3 ಬಾಲ್ ಆದಮೇಲೆ ಬಂದಿದ್ದಾರೆ 4ನೇ ಬಾಲ್ಗೆ. ರಿಕ್ವೈರ್ಡ್ 100 ಇರೋದು 21 ರನ್ ಬೇಕು ಸಲ್ ರಿಕ್ವೈರ್ಡ್ ಅವ್ರಿಗೆ. ಓವರ್ಗೆ 21 ರನ್. ಇನ್ನೂ 10 ರನ್ನಲ್ಲೇ ಇದ್ದಾರೆ ಅವರು. ಓವರ್ 16 ರನ್ ಆಗೋಗಿದೆ ಅಲ್ಲ ಅಷ್ಟೇ. 80 ರನ್ ಮೇಲೆ ಬೇಕಾಗಿರೋದು. 81 ರನ್ ಬೇಕು. ಈ ಥರ ಡಿಫೆನ್ಸ್ ಆಡಿಸಿದ್ರೆ ನಾನು ಗೆಲ್ಲೋದು ಇಲ್ಲ. ಇಲ್ಲಿ ಆಡ್ತಿರೋದು ಅಲ್ಲಿ ಶಿಖರ್ ಧವನ್. ಫಸ್ಟ್ ಬಾಲ್ ಫೇಸ್ ಮಾಡಿ ಅಲ್ಲಿ ಇವ್ರು ಮಾತಾಡಿದ್ದಾರೆ ಗೈಸಲ್ಲಿ ಪೃಥ್ವಿ ಶಾ ಅವರು. 1 6 1 4. ಲಕ್ಕಿ ಮ್ಯಾನ್. ತಗೋ ಇನ್ನೊಂದು ವಿಕೆಟ್. ಓ ನೋ. ಸಲಿ ವೆಂಕಟೇಶ್ ಅಯ್ಯರ್ ಗೈಸ್ ಬಂದಿರೋದು. ನೋಡೋಣ ಇಲ್ಲಿ ಇವ್ರು ಎಷ್ಟು ವಿಕೆಟ್ ತೆಗಿತಾರೆ ಅಂತ. ತಗೋ ಅಂತ ಅಂದಮೇಲೆ ನನಗೆ ಗೊತ್ತಾಯ್ತು 6 ಅಂತ ಅಂದ್ಕೊಂಡೆ. ಆದರೆ ಅದು ಬಂದಿಲ್ಲ 6. ಒಳ್ಳೆ ಆಗಿದೆ. 4 ಡಾಟ್ ಗೈಸಲಿ 26 ರನ್ನು. ಇನ್ನೂ 71 ರನ್ ಬೇಕಲ್ಲಿ ಗೆದ್ದಾಯ್ತಲ್ಲೇ RCB. ಆಲೆ 71 ರನ್ ಅವ್ರು ಹೊಡೆಯೋದು ಇಲ್ಲ, ಅದಾಗೋದು ಇಲ್ಲ, ಇವ್ರು ಹೊಡ್ಸ್ಕೊಳ್ಳೋದು ಇಲ್ಲ. ಹಾಲಿಡ್ ಕಂಟಿನ್ಯೂಸ್ ಸತತವಾಗಿ 3 ಬಾಲ್ ಡಾಟ್ ಮಾಡಿದ್ದಾರೆ ಅಲ್ಲಿ ಪೃಥ್ವಿ ಶಾ.
ನಂದು 6. ಅಯ್ಯೋ ಥೂ, ಇನ್ನೊಂದು ವಿಕೆಟ್ ಅನ್ನಕ್ಕೆ ಹೋಗಿ 6 ಅಂದ್ಬಿಡ್ದೆ. ಇನ್ನೂ ಬ್ಯಾಟಿಂಗ್ ಮಾಡಲ್ಲೇ ಇದ್ದೀನಿ, ಅದಕ್ಕೆ 6 ಹೊಡೆದ. ವಿಕೆಟ್ ಅಂದರೆ ವಿಕೆಟ್ ಹೋಗೋದೇನೋ ಯಾರಿಗೆ ಗೊತ್ತು ತಾನೆ. ಈ ಬಾಲ್ ಏನಾಗುತ್ತೆ, ಈ 4 ಬಾಲ್ಗೆ ಬರೀ 6 ರನ್ ಕೊಟ್ಟಿರೋದು. ವೆಂಕಟೇಶ್ ಅವ್ರು ಯೂಶ್ವಲಿ ಬಾಲಿಂಗ್ ಮಾಡಲ್ಲ IPL ನಾನು ಮಾಡಿಸ್ತಿದ್ದೀನಿ. ಆದರೆ ಯಾಕಂದರೆ ವೆಂಕಟೇಶ್ ಆಸ್ ಬೌಲರಾಗಿ ಆಡಿಸ್ತಿರೋದು, ಬ್ಯಾಟಿಂಗ್ ಒಂದು ಸಿಗಲ್ಲ ಅಂತ ಗೊತ್ತಿದ್ದಕ್ಕೆ. ಈ ಮತ್ತೊಂದು 6 ವಿಕೆಟ್ ಅಲ್ಲ ಗೈಸ್. ಇಲ್ಲಿ ಓವರ್ಗೆ 6 ರನ್ ಕೊಟ್ಟಿರೋದು, 6 ಬಾಲ್ಗೆ 100 ಸೆಕೆಂಡಲ್ಲಿ ಬಾಲಿಂಗ್ ಮಾಡ್ತಿದ್ದಾರೆ ಎಕನಾಮಿಕ್ 6ಅಲ್ಲಿ. ಇಲ್ಲಿ ಜಾಸ್ ಹೇಜಲ್ವುಡ್ ಬಂದಿರೋದು ಅಲ್ಲಿ ಮಿಕ್ಕಿರೋ 2 ಓವರ್ ಮಾಡೋದಕ್ಕೆ. ಸಿಂಗಲ್ ಫಸ್ಟ್ ಬಾಲೇ ಸೋತಾಯ್ತಲ್ಲಿ. ಇನ್ನೇನಿದೆ ಮ್ಯಾಚ್ ಸೋತಾದ್ಮೇಲೆ. ರುಕೋ ಜರಾ ಸಬರ್ ಕರೋ. 6 ಹೊಡೆದಿದ್ದಾರೆ ಅಲ್ಲಿ ಶಿಖರ್ ಧವನ್ ಅವರು. ಈ ಬಾಲ್ ವಿಕೆಟ್ ತೆಗಿಲೇಬೇಕು ಗೇಸ್, ಏನಾದ್ರು ಮಾಡಿ ಹಂಗೆ ಆಡಬೇಕು. ಬಂದಿದೆ ವಿಕೆಟ್, ಇಲ್ಲಿ ಬಂದಿದೆ ಅನ್ಕೊತೀನಿ ಗಾಯ್ಸ್, ಬಂದಿದೆ. ಫೀಲ್ಡ್ ಸೆಟಪ್ ಅಂದರೆ ಏನು ಅಂದ್ಕೊಂಡಿದ್ದಾರೆ ಇಲ್ಲಿ ನೀವೆಲ್ಲ. ಇಲ್ಲಿ ಶಮಿ ಲಾಸ್ಟ್ ಓವರ್ ಮಾಡೋಕ್ಕೆ ಬರ್ತಿರೋದು ನೋಡೋಣ. ಇಲ್ಲಿ ಅಲ್ಲಿ ರಾಬಿನ್ ಉತ್ತಪ್ಪ ಅವ್ರು ಬಂದರು ನಂಬರ್ 3ಅಲ್ಲಿ, ನಂಬರ್ 4ಅಲ್ಲಿ. ಬರ್ತಿದ್ದಂಗೆ ಪೃಥ್ವಿ ಶಾ 6 ಹೊಡೆದಿದ್ದಲ್ಲಿ ಶಮಿಗೆ. ಇದು ನೋಡ್ಬೋದು ಸ್ಕೋರ್ ಕಾರ್ಡಲ್ಲಿ. ರಾಬಿನ್ ಉತ್ತಪ್ಪ ನೋಡ್ತಿದ್ದು 6 ಅದು. ನಾನು ಪೃಥ್ವಿ ಶಾ ಅಂತ ಅಂದ್ಕೊಂಡೆ. ಬರ್ತಿದ್ದಂಗೆ 6 ಹೊಡೆದಿದ್ದಾರಲ್ಲ ರಾಬಿನ್ ಉತ್ತಪ್ಪ ಅವರು. ಕನ್ನಡಿಗ ಗೈಸ್, ಕನ್ನಡಿಗ. ವಿಕೆಟ್ ಗೈಸ್ ಇಲ್ಲಿ ಮತ್ತೊಂದು. ಶಮಿ ಮಾತ್ರ ಒಳ್ಳೆ ಫೀಲ್ಡ್ ಸೆಟ್ಮೆಂಟ್ ಮಾಡಿಸಿದ್ದೀನಿ ಕೂಡ. ಹೇಜಲ್ವುಡ್ಗೆ ನಿಲ್ಸಿದ್ನ ಅವನೇ ಹಿಡ್ದಿದ್ದು ಅನ್ಕೊತೀನಿ ಕ್ಯಾಚು. ಹಾಂ ಜೈಸ್ವಾಲೆ ಗೈಸ್ ಹಿಡ್ದಿರೋದು ಕ್ಯಾಚ್ ಮಾತ್ರ. ಪರವಾಗಿಲ್ಲ. ಇಲ್ಲಿ ನೋಡೋಣ, ಸ್ಟೀವ್ ಸ್ಮಿತ್ ಬರ್ತಿರೋದು ಬ್ಯಾಟಿಂಗಿಗೆ. ಬಾಲಿಂಗ್ ಮಾಡಿ ಸಾಕಾಗಿದೆ ಅವ್ರಿಗೆ. ಆದರೆ ಸ್ಟೀವ್ ಸ್ಮಿತ್ ಸ್ಟ್ರೈಕ್ ಸಿಗೋದೇ ಡೌಟ್ ಆಗಿದೆ ಅಲ್ಲಿ. 4, 3 ಬಾಲ್ಗೆ 10 ರನ್ ಹೊಡೆದಿರೋದು ಇಲ್ಲಿ. 3 ಬಾಲ್ಗೆ 10 ರನ್ ಹೊಡೆದಿದ್ದಾರೆ ಶಮಿ. ಆ್ಯಂಡ್ ದ ಲಾಸ್ಟ್ ಬಾಲ್, ಇನ್ನೊಂದು ಬಾಲ್ 6 ಹೊಡೆದು ಇನ್ನೊಂದು ಬಾಲ್ ಸಿಂಗಲ್ ಕೊಟ್ಟಿದ್ದಾರೆ ಗೈಸ್. ಸ್ಮಿತ್ 6 ಹೊಡೆದಿರೋದು. ರಿವೆಂಜ್ ತಗೊಂಡಿದ್ದಾನೆ ಅಲ್ಲಿ ಶಮಿ 6 ಹೊಡ್ಸ್ಕೊಂಡಿದ್ದಂಗೆ. ಸೊ ನೋಡೋಣ ಗೈಸ್ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಬರ್ತಂತ. ಸೊ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಈ ಬಿಡಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ಮ್ಯಾಚ್ CSK ವರ್ಸಸ್ RCB ಗೈಸ್.